ವೆಲ್ಕಮ್ ಟು ಗುಂಡ್ಲುಪೇಟೆ ಪ್ರಾಪರ್ಟೀಸ್. ನೋಡಿ, ಇದು 4 ಎಕರೆ 16 ಗುಂಟೆ ಲ್ಯಾಂಡು ಸೇಲಿಗೆ ಬಂದಿದೆ. ಸುತ್ತ ಫೆನ್ಸಿಂಗ್ ಮಾಡಿಸಿದ್ದಾರೆ ಅವರೇ. ಫ್ರಂಟಲ್ಲಿ ಮೆಶ್ ಫೆನ್ಸಿಂಗ್ ಆಗಿದೆ. ಇನ್ನು 3 ಕಡೆ ನಿಮಗೆ 7 ಲೈನು ಮುಳ್ತಂತಿ ಫೆನ್ಸಿಂಗ್ ಆಗಿದೆ. ಲ್ಯಾಂಡಲ್ಲಿ ಒಂದು ಮನೆ ಕೂಡ ಇದೆ, ಸೀಟಿನ ಮನೆ, ವಾಸ ಇರ್ಬೋದು. ನಿಮಗೆ ಒಂದು 3 ರೂಮು, ಒಂದು ಕಿಚನು, ಫ್ರಂಟಲ್ಲೆಲ್ಲ ವರಂಡ, ತುಂಬ ದೊಡ್ಡದಾಗಿದೆ ಮನೆ. ಜೊತೆ ಒಂದು ಲೇಬರ್ ಶೆಡ್ ಇದೆ. 3 ಕೋಳಿ ಫಾರ್ಮ್ ಶೆಡ್ಗಳಿದೆ. ಅಂದರೆ ಒಂದೊಂದು ಶೆಡ್ಡಲ್ಲೂ ಕೂಡ ನಿಮಗೆ 5,000 ಸಾವಿರ ಮರಿಗಳು ಸಾಕ್ಬೋದು. 3ರಿಂದ ಟೋಟಲ್ 15,000 ಮರಿಗಳ ಸಾಕೋಂಥ ಕೆಪಾಸಿಟಿ ಇರೋ ಶೆಡ್ ಇದೆ. ಲ್ಯಾಂಡಲ್ಲಿ 3 ಬೋರ್ಗಳಿದೆ. ಒಂದು ರನ್ನಿಂಗಲ್ಲಿದೆ ಈಗ ಸದ್ಯಕ್ಕೆ, ಇನ್ನೆರಡರಲ್ಲೂ ನೀರು ಮೇಲೇ ಇದೆ, ಬಟ್ ಅವ್ರು ಯೂಸ್ ಮಾಡ್ತಾಯಿಲ್ಲ. ಒಂದ್ರಲ್ಲಿ ಮಾತ್ರ ಯೂಸ್ ಮಾಡ್ತಿದ್ದಾರೆ. ನೋಡಿ, ಲ್ಯಾಂಡ್ ತುಂಬ ನೀಟಾಗಿದೆ. ಪ್ಯೂರ್ ಸಾಯಿಲು, ಪ್ಯೂರ್ ರೆಡ್ ಸಾಯಿಲ್. ಇದು ಜನರಲ್ ಪ್ರಾಪರ್ಟಿ. ನಿಮಗೆ ಈ ಲ್ಯಾಂಡ್ ಬಂದು ನಿಮಗೆ 2 ಕಡೆ ರೋಡ್ ಬರುತ್ತೆ. ಅಂದರೆ ಕಾರ್ನರಲ್ಲಿ ಲ್ಯಾಂಡ್ ಬರುತ್ತೆ. ನಿಮಗೆ ನಾರ್ತಲ್ಲೂ ರೋಡ್ ಬರುತ್ತೆ, ವೆಸ್ಟಲ್ಲೂ ರೋಡ್ ಬರುತ್ತೆ. ಗೇಟೆಲ್ಲ ಅವರೇ ಇಟ್ಬಿಟ್ಟಿದ್ದಾರೆ. ನೀಟಾಗಿ ಸುತ್ತ ಫೆನ್ಸಿಂಗ್ ಮಾಡಿ ಬಂದೋಬಸ್ತೆಲ್ಲ ನೀಟಾಗಿ ಅವರೇ ಮಾಡಿದ್ದಾರೆ. ಈ ಲ್ಯಾಂಡ್ ಬಂದು ನಿಮಗೆ ಮೈಸೂರು ಟು ಊಟಿ NH ಇಂದ 2.5 ಕಿಲೋಮೀಟ್ರ್ ಆಗುತ್ತೆ. 2.5 ಕಿಲೋಮೀಟ್ರಲ್ಲಿ ನಿಮಗೆ ಒಂದು 2.3 ತಾರ್ ರೋಡ್ ಇದೆ, ಒಂದು 200 ಮೀಟ್ರು ಮಡ್ ರೋಡು. 2 ಕಡೆ ರೋಡ್ ಇದೆ ಅನ್ನಲ್ಲ, ಅದರಲ್ಲಿ ಒಂದು ಕಡೆ ರೋಡು ವಿಲೇಜಿಗೆ ಕನೆಕ್ಟ್ ಆಗುತ್ತೆ. ವಿಲೇಜು ಕೂಡ ಹತ್ರ, 1 ಕಿಲೋಮೀಟ್ರಲ್ಲೇ ವಿಲೇಜ್ ಇದೆ. ನೋಡಿ, ಸುತ್ತ ಲ್ಯಾಂಡ್ಗಳೆಲ್ಲ ತೋಟಗಳೇ, ಎಲ್ಲ ತೆಂಗಿನ ತೋಟಗಳೇ ಇದೆ. ಬೋರಲ್ಲಿ ನೀರೆಲ್ಲ ಚೆನ್ನಾಗಿದೆ. ನಿಮ್ಮ ನೋಡಿ, ಸುತ್ತ ಎಲ್ಲ ತೆಂಗಿನ ತೋಟಗಳೇ, ಎಲ್ಲ ವ್ಯವಸಾಯ ಮಾಡ್ತಿದ್ದಾರೆ. ನಿಮಗೆ ಬೇಕಾದರೆ ಕೋಳಿ ಫಾರ್ಮ್ನ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಶೆಡ್ನ ರಿಮೂವ್ ಮಾಡಿಕೊಡ್ತಾರೆ ಅವರೇ. ಇಲ್ಲ ನೀವೇ ಅದನ್ನು ಇಟ್ಕೊಂಡು ಮಾಡ್ತೀನಿ ಅಂದರೂ ಓಕೆ. ನೀಟಾಗಿದೆ. ಇದು ಬಂದು ನಿಮಗೆ ಮೈಸೂರಿಂದ ಒಂದು 45 ಕಿಲೋಮೀಟ್ರ್ ಆಗುತ್ತೆ. ಗುಂಡ್ಲುಪೇಟೆಯಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಬಟ್ ಮೈಸೂರಿಂದ ಬಂದರೆ ಇದೇ ಫಸ್ಟ್ ಸಿಗುತ್ತೆ. ಬೇಗೂರು ಅಂತ ಇದೆಯಲ್ಲ, ಬೇಗೂರಿಂದ ಒಳಗಡೆಗೆ ಹೋಗಬೇಕು. ನೋಡಿ, ಇಂಟ್ರೆಸ್ಟ್ ಇರೋರು ಮೇಲ್ ನಂಬರ್ ಇದೆ, ಕಾಲ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.